ಮಚ್ಚ ಎಷ್ಟಾದ್ರೂ ಬಿತ್ತು? ಒಂದೇ ಬಿದ್ದೈತೆ. ಯಾಕೆ? ಏನೋ ಗೊತ್ತಿಲ್ಲ. ಹೌದಾ? ಏನೋ ಒಂದು ಆರ್ಡ್ರು ಬಿದ್ದಿಲ್ಲ. ಓ, ಒಂದು ಆರ್ಡ್ರ್ ಬಿತ್ತು ಮಗ. ಬರಲಾ? ಹೋಗ್ಬಂದು ಸಿಗ್ತೀನಿ ಸಂಜೆ. ಅಬ್ಬಾ ಇರೋ ಯಾಕೆ ಅರ್ಜೆಂಟು? ಸರ್ ಆರ್ಡ್ರ್ ಬಿದ್ದಿದೆ, ಟೈಮ್ ಆಯಿತು. ಓ, ಇನ್ನೊಂದು ಆರ್ಡ್ರ್ ಬಿತ್ತಾ? ಟಿಪ್ಸ್ ತಾನೇ ಕೊಡ್ತೀವಿ ಇವರು. ಇಲ್ಲಿ ಕೇಳು, ಇವತ್ತು ನಮ್ಮ ಅಣ್ಣ ಬಡ್ಡೆ. ನಿನಗಂತೂ ಹೆಂಗೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಅವ್ರು ಡ್ಯಾನ್ಸ್ ಮಾಡ್ತಾರೆ, ಅವ್ರು ಡ್ಯಾನ್ಸ್ ನೋಡ್ಕೊಂಡು ಹೋಗು, ಸರಿನಾ? ಏನಂತೀರ ಬ್ರೋ? ನಿಜ ಬ್ರೋ, ಇವನೇನು ಇವನು ಅವತಾರ ಏನು, ಇವನು ಅಟ್ಲೀಸ್ಟು ಹೆಣದ ಮುಂದೆ ಡ್ಯಾನ್ಸ್ ಆಡೋಕ್ಕೂ ಲಾಯಕ್ಕಿಲ್ಲ ಇವನು. ಏನು ನೋಡ್ತಿದ್ಯಾ? ನಿನ್ನ ಕೈಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಹೋಗಿ ಮಾಡೋಗು, ಹೋಗಿ ಮಾಡೋಗು. ನನ್ನ ಮಕ್ಕಳ, ನಿಮ್ಮ ಕಣ್ಮುಂದೆ ಬರೀ ಬಾರ್ ಬಿಲ್ ಬರುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ ಕಣ್ಮುಂದೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಬರುತ್ತೆ. ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಸತಿ ದೇವರು ಕೈ ಹಿಡೀತು ಅಂದರೆ ನಿಂತಿರೋ ಜಾಗದಲ್ಲಿ ಸಮೇತ ನಿನ್ನೂ ಕೊಂಡ್ಕೊಂಡ್ಬಿಡ್ತೀನಿ. ಯಾರನ್ನೂ ಕೀಳಕ್ಕೆ ನೋಡ್ಬೇಡ. ನನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಧೈರ್ಯ ಇದೆ. VIP ಇಲ್ಲಿಂದ ಆಗಬೇಕು, ಇಲ್ಲಿಂದಲ್ಲ. ಬರಲಾ? ಹೇಯ್, ಟಿಪ್ಸ್ ಕೊಡು, ನಾಳೆ ಕರೆಂಟ್ ಬಿಲ್ ಕಟ್ಟಬೇಕು. ನನ್ನ ಮಗನೇ, ದುಡಿಮೆ ದುಡ್ಗಷ್ಟೇ ಸೀಮಿತ, ಟ್ಯಾಲೆಂಟು ದುಡ್ಡೇ ದುಡ್ಡಪ್ಪ ಅನ್ನೋರಿಗೆ ಅಪ್ಪ. ಕಷ್ಟಪಟ್ಟು ಕೆಲಸ ಮಾಡೋರನ್ನ ಕೆಡಗಣಿಸ್ಬಿಡಿ, ಯಾಕಂದರೆ ಅವನು ಸೋಲಲ್ಲೂ ಸಂತೋಷ ಪಡೋನು ಗೆದ್ದೇ ಗೆಲ್ತಾನೆ.